प्रिय छात्राः नमस्ते। अहम् इदानीम् अष्टमकक्ष्यायाः पुरुषोत्तमः इति पाठस्य प्रश्नोत्तराणि करोमि। अष्टमी कक्षा पञ्चदशः पाठः पुरुषोत्तमः अस्य पाठस्य अभ्यासः। प्रथमः प्रश्नः एकवाक्येन उत्तरं लिखत। ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ। ಆದಿಕಾವ್ಯಂ ಕಿಂ? ಆದಿಕಾವ್ಯಂ ರಾಮಾಯಣಂ. ಆದಿಕಾವ್ಯ ಯಾವುದು? ರಾಮಾಯಣಂ. ರಾಮಾಯಣಂ ಕಿಂ ಇತಿ ಪ್ರಸಿದ್ಧಂ? ರಾಮಾಯಣಂ ಆದಿಕಾವ್ಯಂ ಇತಿ ಪ್ರಸಿದ್ಧಂ. ಆದಿಕಾವ್ಯ ರಾಮಾಯಣವು ಏನೆಂದು ಪ್ರಸಿದ್ಧವಾಗಿದೆ? ಆದಿಕಾವ್ಯವೆಂದು ಪ್ರಸಿದ್ಧವಾಗಿದೆ. ಶ್ರೀರಾಮಃ ಕಯೋಃ ಪುತ್ರಃ? ಶ್ರೀರಾಮನು ಯಾರ ಮಗ? ಶ್ರೀರಾಮಃ ದಶರಥ ಕೌಸಲ್ಯಯೋಃ ಪುತ್ರಃ. ಲೋಕೆ ಕಃ ಗುಣವಾನ್ ಆಸೀತ್? ಲೋಕೆ ಶ್ರೀರಾಮಃ ಗುಣವಾನ್ ಆಸೀತ್. ಲೋಕದಲ್ಲಿ ಗುಣವಂತನಾದವನು ಯಾರಾಗಿದ್ರು? ಶ್ರೀರಾಮಃ. ನಂತರಂ ರಿಕ್ತ ಸ್ಥಾನಂ ಪೂರಯತ. ಬಿಟ್ಟ ಸ್ಥಳವನ್ನು ತುಂಬಿರಿ. ನಾರದಂ ಡ್ಯಾಶ್ ವಾಲ್ಮೀಕಿರ್ಮುನಿ ಪುಂಗವಂ. ನಾರದಂ ಪರಿಪಪ್ರಚ್ಛ. ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ. ಸತ್ಯವಾಕ್ಯೋ ಅಂತ ಬರೀರಿ. ವಿಪುಲಾಂಸೋ ಮಹಾಬಾಹು ಕಂಬುಗ್ರೀವೋ ಮಹಾಹನುಃ. ಕಂಬುಗ್ರೀವೋ. ರಕ್ಷಿತಾ ಡ್ಯಾಶ್ ಧರ್ಮಸ್ಯ ಪರಿರಕ್ಷಿತಾ. ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ. ತೃತೀಯ ಪ್ರಶ್ನೆ ಪರ್ಯಾಯ ಪದಾನಿ ಲಿಖತ. ಪರ್ಯಾಯ ಪದಗಳನ್ನು ಬರಿಬೇಕು. ಸಮಾನಾರ್ಥಕ ಪದಗಳನ್ನು ಬರಿಬೇಕು. ತಪಸ್ವಿ, ಮುನಿಹಿ, ಋಷಿಹಿ, ವಿದ್ವಾನ್, ಬುಧಃ, ಪಂಡಿತಃ, ದೇವಾಃ, ಸುರಾಃ, ಸುಮನಸಾಃ, ಪ್ರಜಾಪತಿಃ, ಬ್ರಹ್ಮ, ವಿರಿಂಚಿಃ, ಜನಃ, ಪ್ರಜಾ. ಇವಿಷ್ಟು ಪರ್ಯಾಯ ಪದಗಳು. ನಂತರ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಪದಾನಿ ಪೃಥಕ್ ಕೃತ್ವ ಲಿಖತ. ಇಲ್ಲಿ ನೋಡಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ. ಅದನ್ನ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಪದಗಳನ್ನ ಪ್ರತ್ಯೇಕವಾಗಿ ಬರಿಬೇಕು. ಧರ್ಮಜ್ಞಃ ಇದು ಪುಲ್ಲಿಂಗ. ವಚಃ ನಪುಂಸಕಲಿಂಗ. ಸಾಂಪ್ರತಂ ಇದಿದೆಯಲ್ಲ, ಇದು ಪುಲ್ಲಿಂಗನೂ ಅಲ್ಲ, ಸ್ತ್ರೀಲಿಂಗನೂ ಅಲ್ಲ, ನಪುಂಸಕಲಿಂಗನೂ ಅಲ್ಲ, ಇದು ಅವ್ಯಯ. ಅದಕ್ಕಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಸೇರಿಸಿದ್ದೇನೆ. ಸಾಂಪ್ರತಂ ಅವ್ಯಯಂ. ಸಂಸ್ಕೃತಿ ಸ್ತ್ರೀಲಿಂಗ. ರಾಮಾಯಣಂ ನಪುಂಸಕಲಿಂಗ. ವಾಲ್ಮೀಕಿ ಪುಲ್ಲಿಂಗ. ನಾಟಕಾನಿ ನಪುಂಸಕಲಿಂಗ. ನಂತರಂ ದಶಭಿಃ ವಾಕ್ಯೈಃ ಉತ್ತರಂ ಕರ್ನಾಟಕ ಭಾಷೆಯ ಲಿಖತ. 10 ವಾಕ್ಯಗಳಲ್ಲಿ ಉತ್ತರವನ್ನ ಕನ್ನಡ ಭಾಷೆಯಲ್ಲಿ ಬರೆಯಬೇಕು. ರಾಮಾಯಣ ವಿಷಯ ಲಿಖತ. ರಾಮಾಯಣದ ಕುರಿತಾಗಿ ಬರೆಯಿರಿ. ರಾಮಾಯಣವು ಆದಿಕಾವ್ಯವೆಂದು ಪ್ರಸಿದ್ಧವಾಗಿದೆ. ಈ ಕಾವ್ಯವನ್ನು ಬರೆದವರು ಆದಿಕವಿಗಳಾದ ವಾಲ್ಮೀಕಿ ಮುನಿಗಳು. ರಾಮಾಯಣದಲ್ಲಿ ಸೂರ್ಯವಂಶದ ಕಥೆಯು 24,000 ಶ್ಲೋಕಗಳಲ್ಲಿ ವರ್ಣಿತವಾಗಿದೆ. ರಾಮಾಯಣದಲ್ಲಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಎಂಬ 7 ಕಾಂಡಗಳಿವೆ. ರಾಮಾಯಣವು ಇಕ್ಷ್ವಾಕು ವಂಶದ ರಾಜನಾದ ದಶರಥ ಕೌಸಲ್ಯೆಯರ ಮಗನಾದ ರಾಮನ ಕಥೆಯಾಗಿದೆ. ವಾಲ್ಮೀಕಿ ಮುನಿಗಳು ಒಮ್ಮೆ ಕಾಡಿನಲ್ಲಿ ಹೋಗುತ್ತಿರುವಾಗ ಬೇಡನೊಬ್ಬನು ಕಾಮಮೋಹಿತವಾದ 2 ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಹೊಡೆದುರುಳಿಸಿದನು. ಇದನ್ನು ಕಂಡ ವಾಲ್ಮೀಕಿಗಳ ಬಾಯಿಯಲ್ಲಿ ಶೋಕದಿಂದ ಶ್ಲೋಕವೊಂದು ಹೊರಬಿತ್ತು. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿಹಿ ಕಾಮಮೋಹಿತಾಂ. ಇದೇ ರಾಮಾಯಣ ರಚನೆಗೆ ನಾಂದಿಯಾಯಿತು. ಇದು ರಾಮಾಯಣದ ಮೊದಲ ಶ್ಲೋಕ. ನಂತರ 2ನೇ ಪ್ರಶ್ನೆ ನೋಡಿ. ರಾಮಸ್ಯ ಆದರ್ಶ ಗುಣಾನ್ ವರ್ಣಯತ. ರಾಮನ ಆದರ್ಶ ಗುಣಗಳನ್ನ ವರ್ಣಿಸಿರಿ. ಈ ಪುರುಷೋತ್ತಮ ಪಾಠದಲ್ಲಿ ಏನ್ ಮಾಡಿದರೆ ರಾಮನ ಎಲ್ಲ ಆದರ್ಶ ಗುಣಗಳನ್ನು ಕೊಟ್ಟಿದ್ದಾರೆ.
ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ರಾಮನು ಜನರಿಂದ ಜಿತೇಂದ್ರಿಯನು, ಮಹಾಶಕ್ತಿಶಾಲಿಯು, ಕಾಂತಿವಂತನು, ಧೈರ್ಯವಂತನು, ಸಂಯಮಿಯು ಎಂದು ಕರೆಯಲ್ಪಡುತ್ತಿದ್ದನು. ಶ್ರೀರಾಮನು ಬುದ್ಧಿವಂತನು, ನೀತಿವಂತನು, ಒಳ್ಳೆಯ ಮಾತುಗಾರನು, ಸದ್ಗುಣ ಸಂಪನ್ನನು, ಶತ್ರುಗಳ ನಾಶಕನು, ವಿಶಾಲವಾದ ಹೆಗಲನ್ನು ಹೊಂದಿದವನು, ಶಂಖದ ಧ್ವನಿಯಂತೆ ಕಂಠವುಳ್ಳವನು ಆಗಿದ್ದನು. ಅವನು ವಿಶಾಲವಾದ ಎದೆಯ ಭಾಗವನ್ನು ಹೊಂದಿದವನು, ಶ್ರೇಷ್ಠ ಧನುರ್ಧರನು, ಸುಂದರ ತಲೆಯನ್ನು ಹೊಂದಿದವನು, ಸುಂದರ ಹಣೆಯನ್ನು ಹೊಂದಿದವನು, ಮಹಾಪರಾಕ್ರಮಶಾಲಿಯು, ಶತ್ರುಗಳ ಸಂಹಾರದಲ್ಲಿ ಸಮರ್ಥನೂ ಆಗಿದ್ದನು. ರಾಮನು ಧರ್ಮವನ್ನು ಬಲ್ಲವನು, ಸತ್ಯ ಪ್ರತಿಜ್ಞೆಯನ್ನು ಉಳ್ಳವನು, ಸ್ಥಿರ ಮನಸ್ಕನು, ಪ್ರಜೆಗಳ ಹಿತದಲ್ಲಿ ನಿರತನಾದವನು, ಕೀರ್ತಿವಂತನು, ಜ್ಞಾನಿಯು, ಪವಿತ್ರಾತ್ಮನು, ಜಿತೇಂದ್ರಿಯನು, ಏಕಾಗ್ರಚಿತ್ತನು ಆಗಿದ್ದನು. ಇವೆಲ್ಲವೂ ರಾಮನ ಆದರ್ಶ ಗುಣಗಳು. ನಂತರ ಕ್ರಿಯಾಕಲಾಪ ನೋಡಿ. ಕ್ರಿಯಾಕಲಾಪ ರಾಮಸ್ಯ ಆದರ್ಶ ಗುಣೇಶು ಕತಿಪಯ ಗುಣಾನ್ ಲಿಖತ್. ರಾಮನ ಆದರ್ಶ ಗುಣಗಳು ತುಂಬಾ ಇದ್ದಾವೆ, ಅದರಲ್ಲಿ ಕೆಲವು ಗುಣಗಳನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ರಾಮಸ್ಯ ಗುಣಾಹ ಬುದ್ಧಿಮಾನ್, ಇದನ್ನು ನಿಮ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಉಳಿದದ್ದನ್ನೆಲ್ಲ ನೀವು ತುಂಬಿ. ಬುದ್ಧಿಮಾನ್, ದ್ಯುತಿಮಾನ್, ನೀತಿಮಾನ್, ಆತ್ಮವಾನ್, ನಿಯತಾತ್ಮ, ವಾಗ್ಮಿ, ಧೃತಿಮಾನ್. ಬೇಕಾದಷ್ಟಿದ್ದಾವೆ, ನಾನು ಇದಷ್ಟನ್ನ ಬರೆದಿದ್ದೇನೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಪುರುಷೋತ್ತಮ ಈ ಪಾಠದ ಪ್ರಶ್ನೆ ಉತ್ತರ ಮುಕ್ತಾಯವಾಯಿತು. ಇನ್ನೊಂದು ಪಾಠದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದ ಸರ್ವೇಭ್ಯೋ.